ಸಂವಾದಕ್ಕೆ ಕೂರಿಸಬೇಕು ಅಂತ ಎಲ್ಲರನ್ನ ಉದ್ದೇಶಿಸಿ ತಾವು ಒಂದೆರಡು ಮಾತನಾಡಬೇಕು ಅಂತ ಹೇಳ್ತೀವಿ. ಅವರೇ, ದೊಡ್ಡಪ್ರಸಾದ್ ಅವರೇ, ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು, ನಮ್ಮ ಮುಖಂಡರ ಅಭಿವೃದ್ಧಿ ನಾಯಕರಾದ ಅವರೇ, ಇಷ್ಟು ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಬಂಧುಗಳೇ. ಅದೇ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡೋದಕ್ಕೆ ಹೊರಟಿರುವಂತಹ ನಮ್ಮ ಪ್ರೀತಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ರವರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ವಿವಿಧ ವೇದ ಮಂತ್ರ ಘೋಷಗಳ ಮೂಲಕ ಅವರನ್ನು ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಅತ್ಯಂತ ಪ್ರೀತಿಯಿಂದ, ವಿನಮ್ರತೆಯಿಂದ, ನಲ್ಮೆಯಿಂದ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಅವ್ರನ್ನ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘ ಸ್ವಾಗತಿಸ್ತಾ ಇದೆ ಹೂಗುಚ್ಛಗಳ ಮುಖೇನ. ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತ ಸುಸ್ವಾಗತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಗೆ ಬರಮಾಡಿಕೋಬೇಕು. ಹಾಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಗಣ್ಯರಿಂದ ಭಕ್ತಿಪೂರ್ವಕವಾಗಿ ನವನಗರ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಧರ್ಮವೀರ ಕೆಂಪೇಗೌಡರ 517ನೇ ಜಯಂತಿಯನ್ನ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘ ಇಲ್ಲಿ ಆಯೋಜನೆ ಮಾಡಿದ ಬಂಧುಗಳೇ. ಇದೀಗ ಕಾರ್ಯಕ್ರಮವನ್ನ ನಿಲ್ಲಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೂ ಸರ್ವರು ಕೂಡ ನಾಡಗೀತೆಗೆ ಎದ್ದು ನಿಲ್ಲಬೇಕಾಗಿ ವಿನಂತಿ ಮಾಡ್ಕೊತಾ ಇದೀಗ ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ಪ್ರಾರಂಭ ಪ್ರೀತಿಯ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಬಂಧುಗಳೇ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮುಖೇನ ಪ್ರೀತಿಯ ಸ್ವಾಗತ ಸುಸ್ವಾಗತ. ನವ ಕರ್ನಾಟಕದ ಕನಸನ್ನ ಹೊತ್ತು ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟು ಹೊರಟಿರುವಂತಹ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಹಾಗೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರಾದಂತಹ ಶ್ರೀಯುತ ಟಿ.ವಿ. ಸದಾನಂದ ಕೂಡ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂತಹ ಡಾಕ್ಟರ್ ಕೆ. ಸುಧಾಕರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಚಪ್ಪಾಳೆ ಮುಖೇನ ಪ್ರೀತಿಯ ಸ್ವಾಗತ ಸುಸ್ವಾಗತ. ಶ್ರೀಯುತ ಟಿ.ವಿ. ಸದಾನಂದ ಗೌಡರಿಗೆ ಗೌರವ ಸಲ್ಲಿಸುವುದರ ಮುಖೇನ ಅವರಿಗೆ ಸ್ವಾಗತವನ್ನ ತೋರಲಾಗ್ತಾ ಇದೆ ಬಂಧುಗಳೇ. ಹಾಗೆ ಶ್ರೀಯುತ ಡಾಕ್ಟರ್ ಕೆ. ಸುಧಾಕರ್ ಅವರು ಕೂಡ ಸ್ವಾಗತವನ್ನು ಪ್ರಾಸ್ತಾವಿಕ ಹಾಗೂ ಆರಂಭಿಕ ನುಡಿಗಳಿಗಾಗಿ ಮಾನ್ಯ ಸಂಸದರು ಡಾಕ್ಟರ್ ಕೆ. ಸುಧಾಕರ್ ಅವರನ್ನ ವಿನಂತಿ ಮಾಡ್ಕೊತಾ ಇದ್ದೀವಿ. ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಹಾಗೂ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಎಲ್ಲ ಗಣ್ಯರು, ಸದಾನಂದ ಗೌಡರು ಹಾಗೆ ಡಾಕ್ಟರ್ ಕೆ. ಸುಧಾಕರ್ ಎಲ್ಲ ಗಣ್ಯರ ಜೊತೆಗೂಡಿ ಇದೀಗ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಉದ್ಘಾಟನೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಬಂಧುಗಳೇ. ಹಾರ್ದಿಕ ಶುಭಾಶಯಗಳು. ಸಮಯವನ್ನ ನಮಗೆ ಕೊಟ್ಟಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು.
ಯಲಹಂಕದಲ್ಲಿ ಆಡಳಿತಕ್ಕೆ ಕೇಂದ್ರ ಆಗಿದ್ದಂಥ ಮಾನ್ಯ ನಾಡಪ್ರಭು ಕೆಂಪೇಗೌಡರಿಗೆ ಆಡಳಿತ ಕೇಂದ್ರ ಆಗಿತ್ತು. ಅಂಥ ಒಂದು ಜಾಗದಲ್ಲಿ ಉತ್ತರ ತಾಲೂಕು ಯಲಹಂಕ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಸಮುದಾಯದ ಮುಖಂಡರುಗಳು, ಅನ್ಯ ಜಾತಿಗಳ ಮುಖಂಡರುಗಳು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ಅರ್ಥಪೂರ್ಣವಾಗಿ ಅವರಿಗೆ ಪೂರಕವಾಗಿ ಸಲ್ಲಿಸಬೇಕು, ಗೌರವವನ್ನು ಸೂಚಿಸಬೇಕು ಅಂತೇಳಿ ವಿಚಾರ ಮಾಡಿದರು. ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದರು. ನಾನು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಭಾಳ ಸಂತೋಷ ಆಗಿದೆ. ಸಾಮಾನ್ಯವಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಅವರಿಗೆ ಗೌರವ ಸೂಚಕವಾಗಿ ಮಾಡುವಂಥ ಪ್ರಯತ್ನ ಆಗಿರಲಿಲ್ಲ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳು, ಈ ಭಾಗದ ರೈತಾಪಿ ಜನರು ಈ ಕೋರಿಕೆಯನ್ನು ಮಂಡಿಸಿದಾಗ ಇದನ್ನು ನಾವು ಇವತ್ತೆಲ್ಲ ಕೂಡ ಸೇರಿ ಮಾಡಿದ್ದೇವೆ. ಇದಕ್ಕೆ ಇವತ್ತು ಕಳಸಪ್ರಾಯದಂತೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ವರ್ಷಗಳ, ಕೆಲವು ದಶಕಗಳ ಬೇಡಿಕೆ ಇದ್ದಂತಹ ಒಕ್ಕಲಿಗ ಸಂಘಕ್ಕೆ ಜಾಗವನ್ನು ಕೊಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಾವು 1 ಕೋಟಿ ಕಟ್ಟಿದರೂ ಕೂಡ ನೀವು ಅಷ್ಟು ಕಟ್ಟಬೇಕಾಗಿಲ್ಲ, 10% ಸಾಕು, ನಾನು ನಿಮಗೆ ಜಾಗವನ್ನು ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನೀರಾವರಿಗೂ ಕೂಡ ಈ ಕ್ಷೇತ್ರಕ್ಕೆ, ಈ ಭಾಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತಿದ್ದಾರೆ. ಹಾಗಾಗಿ ಈ ಭಾಗದ ಪ್ರತಿನಿಧಿಯಾಗಿ ನಾನು ಅದನ್ನು ಕೂಡ ಸ್ವಾಗತಿಸ್ತೇನೆ. ಆದರೆ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ, ನನ್ನ ಮನವಿ ಅವರ ಮೇಲಿದೆ ಇವತ್ತು. ಹಾಗಾಗಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಸ್ವತಂತ್ರ ಸಿಕ್ಕಿದೆ. ಇವತ್ತು ರಿಪಬ್ಲಿಕ್ ಆಫ್ ಯಲಹಂಕ ಕೊನೆ ಆಗಿದೆ. ಯಾರು ಹೋಗಬೇಡಿ ಅಂತಕ್ಕಂಥ ಮಾತಿದೆಯಲ್ಲ, ಯಾರು ಹೋದ್ರೆ ಹಂಗಿರ್ತದೆ ಹಿಂಗಿರ್ತದೆ ಅಂತಕ್ಕಂಥದ್ದಲ್ಲ, ಅದನ್ನು ಮೀರಿ ಬಂದಿದ್ದಾರೆ ಜನ ಅಂತಂದ್ರೆ ಯಲಹಂಕ ಕೂಡ ಇನ್ಮೇಲೆ ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಒಂದು ಏನೋ ಉತ್ತರವನ್ನ ಕೊಟ್ಟಿದ್ದಾರೆ ಯಲಹಂಕ ಜನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮ ನೋಡ್ರೆ ಪ್ರತಿಯೊಂದು ಹಳ್ಳಿಯಿಂದ ಬಂದಿದ್ದಾರೆ, ಪ್ರತಿಯೊಂದು ರೋಡಿಂದ ಬಂದಿದ್ದಾರೆ, ವಾಲಂಟಿಯರ್ ಬಂದವರು.